ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರಿನವರು ಊಟಕ್ಕೆ ಬಳಸುವ ಕುಚ್ಚಲಕ್ಕಿ 3 ವಿಧ ಇದೆ. ಇವತ್ತು ನಾನು ಆ 3 ವಿಧಗಳನ್ನು ಪರಿಚಯ ಮಾಡಿ ಕುಕ್ಕರ್ನಲ್ಲಿ ಸರಿಯಾಗಿ ಗಂಜಿ ಮಾಡುವ ವಿಧಾನವನ್ನು ಹೇಳ್ತೇನೆ. ಇದರಲ್ಲಿ ನೀವು ಊಟಕ್ಕೆ ಬಳಸುವ ಕುಚ್ಚಲಕ್ಕಿ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ನೋಡಿ, ಇದು ಆನಂದ್ ರೈಸ್. ಇದಕ್ಕೆ ಆನಂದ್ ಬಾಯ್ಲ್ಡ್ ರೈಸ್ ಅಂತ ಕೂಡ ಹೇಳ್ತಾರೆ. ಮಂಗಳೂರಿನವರು ಈಗೀಗ ಊಟಕ್ಕೆ ಜಾಸ್ತಿಯಾಗಿ ಇದನ್ನು ಬಳಸ್ತಾರೆ. ನೋಡಲಿಕ್ಕೆ ಕೂಡ ಬಿಳಿಯಾಗಿರ್ತದೆ ಮತ್ತು ಕುಕ್ಕರ್ನಲ್ಲಿ 2 ವಿಸಲ್ಗೆ ಚೆನ್ನಾಗಿ ಬೇಯ್ತದೆ. ಈ ಆನಂದ್ ರೈಸ್ನಲ್ಲಿ ಪುಂಡಿ ಗಟ್ಟಿ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ರಾತ್ರಿ ಲೈಟ್ ಆಗಿ ಬಿಸಿ ಇರುವ ನೀರಿನಲ್ಲಿ ಈ ರೈಸ್ ನೆನೆಸಿಟ್ಟರೆ ಸಾಫ್ಟ್ ಆಗ್ತದೆ. ಮರುದಿನ ಬೆಳಿಗ್ಗೆ ಪುಂಡಿ ಅಥವಾ ಗಟ್ಟಿ ಮಾಡಲಿಕ್ಕೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕೂ ತುಂಬ ಸುಲಭ. ಈ ಆನಂದ್ ರೈಸಲ್ಲಿ ಅನ್ನ ಮಾಡೋದಾದರೆ ಕುಕ್ಕರ್ನಲ್ಲಿ ಮಾಡಬೇಕಂತೇನಿಲ್ಲ. ಈ ರೈಸ್ ಬೇಗ ಬೇಯ್ತದೆ, ಹಾಗಾಗಿ ಪಾತ್ರೆಯಲ್ಲೂ ಮಾಡಬಹುದು. ಬೇಕಾದರೆ ಇನ್ನೊಂದು ಸಲ ಇದರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ. ಇದು ಮೀಡಿಯಂ ಕಜೆ ಕುಚ್ಚಲಕ್ಕಿ. ಇದು ರೈಸ್ ಕುಕ್ಕರ್ನಲ್ಲಿ 3 ವಿಸಲ್ಗೆ ಬೇಯ್ತದೆ. ಇದರಲ್ಲಿ ಪುಂಡಿ ಗಟ್ಟಿ ಮಾಡಿದರೆ ಆನಂದ್ ರೈಸಿಗಿಂತ ಇದರಲ್ಲಿ ಮಾಡಿದರೆ ರುಚಿ ಜಾಸ್ತಿ. ಆದರೆ ಪುಂಡಿ ಗಟ್ಟಿ ಕಲರ್ ಬ್ರೌನ್ ಇರ್ತದೆ. ಇದು ರೈಸ್ ಬೇಗ ಬೇಯುವ ಕಾರಣ ಊಟಕ್ಕೆ ಜಾಸ್ತಿಯಾಗಿ ಇದನ್ನು ಕೂಡ ಬಳಸ್ತಾರೆ. ಇದು ನೋಡಿ, ಇದು BVK ಕಜೆ ರೈಸ್. ಇದರಲ್ಲಿ ಕಜೆ ಅಂದರೆ ಬ್ರೌನ್ ಜಾಸ್ತಿ ಇರ್ತದೆ. ನೀವು ಹತ್ತಿರದಿಂದ ನೋಡಿದರೆ ಮೀಡಿಯಂ ಕಜೆ ರೈಸ್ಗಿಂತ ಇದರಲ್ಲಿ ಕಜೆ ಜಾಸ್ತಿ ಅಂದರೆ ಬ್ರೌನ್ ಜಾಸ್ತಿ ಇರ್ತದೆ. ಇದು ರೈಸು ತುಂಬ ಗಟ್ಟಿ, ಬೇಗ ಬೇಯೋದಿಲ್ಲ. ಕುಕ್ಕರ್ನಲ್ಲಿ 8 ವಿಸಲ್ ಬೇಕಾಗ್ತದೆ. ಇದರಲ್ಲಿ ಪುಂಡಿ ಗಟ್ಟಿ ಜಾಸ್ತಿ ಮಾಡೋದಿಲ್ಲ, ಗ್ರೈಂಡ್ ಮಾಡಲಿಕ್ಕೆ ಕಷ್ಟ, ಮಿಕ್ಸಿಯಲ್ಲಿ ಬೇಗ ಗ್ರೈಂಡ್ ಆಗೋದಿಲ್ಲ. BVK ಕಜೆ ರೈಸ್ ಆರೋಗ್ಯಕ್ಕೆ ಮತ್ತು ಶುಗರ್ ಇರುವವರಿಗೆ ಈ ರೈಸ್ ಊಟಕ್ಕೆ ತುಂಬ ಒಳ್ಳೆಯದು. ಇದು 3 ರೈಸ್ ಬ್ಯಾಂಗ್ಳೂರಿನಲ್ಲಿ ಮಂಗಳೂರು ಸ್ಟೋರ್ಗಳಲ್ಲಿ ಸಿಗ್ತದೆ. ಇವತ್ತು ನಾನು ನಿಮಗೆ ಮೀಡಿಯಂ ಕಜೆ ರೈಸಲ್ಲಿ ಗಂಜಿ ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು 1 ಲೋಟ ತಗೊಂಡಿದ್ದೇನೆ, ಅಂದರೆ 1/4 kg. ಅದೇ ಲೋಟದಲ್ಲಿ 6 ಲೋಟ ನೀರು ಹಾಕಿದ್ದೇನೆ. ನೀರು ಕಡಿಮೆ ಆದರೆ ಗಂಜಿ ಅಂಟಾಗ್ತದೆ. ನೀರು ಸರಿಯಾಗಿ ಹಾಕಿದರೆ ಗಂಜಿ ಅಂಟಾಗೋದಿಲ್ಲ. ಅಥವಾ 2ನೇ ಸಲ ಅದನ್ನು ಪುನಃ ನೀರು ಹಾಕಿ ಕುದಿಸುವುದು ಅದೆಲ್ಲ ಮಾಡಬೇಕಾಗಿಲ್ಲ. ಈಗ ನೀರು ಕುದಿಲಿಕ್ಕೆ ಇಟ್ಟು ಈ ರೈಸನ್ನು 4-5 ಸಲ ಚೆನ್ನಾಗಿ ತೊಳೆಬೇಕು. ಅದೇ BVK ಕಜೆ ಆದರೆ ಒಂದು 8-10 ಸಲ ತೊಳೆಬೇಕಾಗ್ತದೆ, ತುಂಬ ಕಜೆ ಇರ್ತದೆ ಅದರಲ್ಲಿ. ಈಗ ಇದನ್ನೊಂದು 5 ಸಲ ತೊಳೆದ ನಂತರ ಈಗ ಇಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ನೀರು ಕುದಿ ಬರಬೇಕಂತೇನಿಲ್ಲ. ರೈಸನ್ನು ಹಾಕಿ ಅಕ್ಕಿ ತೊಳೆಯುವಾಗ ನೀರಿನಲ್ಲಿ ಅಕ್ಕಿಯನ್ನು ಕೈಯಲ್ಲಿ ಸರಿಯಾಗಿ ಉಜ್ಜಿ ತೊಳೆಯಿರಿ. ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಲ್ ಆದ ನಂತರ ಗ್ಯಾಸ್ ಆಫ್ ಮಾಡಿ. ನನಗೆ ಬ್ಯಾಂಗ್ಳೂರಲ್ಲಿ ಕೆಲವರು ಕೇಳಿದ್ದಾರೆ, ನಿಮ್ಮ ಮಂಗಳೂರು ಕುಚ್ಚಲಕ್ಕಿ ಗಂಜಿ ಮಾಡೋದು ತೋರಿಸಿ ಅಂತ. 3 ವಿಸಲ್ ಆಗಿ ಗ್ಯಾಸ್ ಆಫ್ ಮಾಡಿದ್ದೆ. ಕುಕ್ಕರ್ ಪ್ರೆಷರ್ ಪೂರ್ತಿಯಾಗಿ ಹೋದ ನಂತರ ಕುಕ್ಕರ್ ಓಪನ್ ಮಾಡಿ. ಗಂಜಿ ನೋಡಿ ಹೀಗಾಗಿದೆ, ಅಂಟಾಗಿಲ್ಲ. ನೀರು ಸರಿಯಾದ ಪ್ರಮಾಣದಲ್ಲಿ ಇಟ್ಟರೆ ಅಂಟಾಗೋದಿಲ್ಲ. ಗಂಜಿ ಚೆನ್ನಾಗಿ ಬೆಂದಿದೆ ನೋಡಿ. ಗಂಜಿ ಮಾಡುವಾಗ ಕುಕ್ಕರ್ನಲ್ಲಿ ನೀರನ್ನು 3/4 ಭಾಗಕ್ಕಿಂತ ಹೆಚ್ಚು ಹಾಕಬಾರ್ದು. ಗಂಜಿ ಊಟ ಮಾಡುವವರಿಗೆ ಚಟ್ನಿ, ಉಪ್ಪಿನಕಾಯಿ, ಮೊಟ್ಟೆ ಫ್ರೈ ಅಥವಾ ಮೀನು ಫ್ರೈ ಜೊತೆಗೆ ತುಂಬ ರುಚಿಯಾಗಿರ್ತದೆ. ಇದನ್ನು ಅನ್ನ ಮಾಡಲಿಕ್ಕೆ ಇದನ್ನು ಕುಕ್ಕರ್ನಲ್ಲಿ ಬಸಿತಾ ಇದ್ದೇನೆ. ಕುಕ್ಕರ್ನಲ್ಲೇ ಬಸಿಯುವುದಾದರೆ ಮೊದಲಿಗೆ ಇದರಲ್ಲಿರುವ ಗ್ಯಾಸ್ಕೆಟ್ ತೆಗೆದು ಕುಕ್ಕರ್ನಲ್ಲಿ ಜಾಸ್ತಿ ಆಗಿರುವ ನೀರನ್ನು ಸ್ವಲ್ಪ ಬಗ್ಗಿಸಿ ತೆಗೆದು ನಂತರ ಈ ರೀತಿ ಒಂದು ಪಾತ್ರೆಗೆ ಬಸಿದುಕೊಳ್ಬೇಕು. ಬಸಿದಿಟ್ಟು 10 ನಿಮಿಷ ಆಗಿದೆ. ಇದು ಮೀಡಿಯಂ ಕಜೆ ಕುಚ್ಚಲಕ್ಕಿ ರೈಸಲ್ಲಿ ಮಾಡಿದ ಅನ್ನ. ನೋಡಿ ಎಷ್ಟು ಉದುರಾಗಿದೆ. ಈ ವಿಧಾನದಲ್ಲಿ ಮಾಡಿದರೆ ಅಂಟಾಗೋದಿಲ್ಲ. ಕುಚ್ಚಲಕ್ಕಿಯಲ್ಲಿ 3 ಟೈಪ್ ರೈಸ್ ತೋರಿಸಿದ್ದೇನೆ. ಇದರಲ್ಲಿ ಗಂಜಿ ಅಥವಾ ಅನ್ನ ಮಾಡುವಾಗ ನೀರು ಇಡಲಿಕ್ಕೆ ಸೇಮ್ ಮೆಥಡ್. 1 ಲೋಟ ರೈಸಿಗೆ 6 ಲೋಟ ನೀರು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.